ವಯಸ್ಸಾದವರಲ್ಲಿ ಗಮನಿಸಿದರೆ ದೇಹ ಸಡಿಲಾಗ್ತಾ ಬರುತ್ತೆ. ಪ್ರತಿ ವರ್ಷ ನಮ್ಮ ದೇಹದಲ್ಲಿರುವ ಮಾಂಸಪೇಶಿಗಳು ಅಂದರೆ ಮಸಲ್ ಮಾಸ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ನಮ್ಮ ದೇಹದ ಶಕ್ತಿ ಕೂಡ ಕಡಿಮೆ ಆಗಿ ದೈಹಿಕ ಚಟುವಟಿಕೆಗಳು ಕೂಡ ಮಾಡೋದು ತುಂಬ ಕಷ್ಟ. ಇದು ಒಂದು ನ್ಯಾಚುರಲ್ ಪ್ರಾಸೆಸ್. ಇದಕ್ಕೆ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಇದರಿಂದ ನಾವು ನಮ್ಮ ಫಿಸಿಕನ್ನು ಕೂಡ ಕಳ್ಕೊಳ್ತಾ ಬರ್ತೀವಿ. ವಯಸ್ಸು ಹೆಚ್ಚಾದ್ರೂ ಯಾವಾಗ ನಾವು ಪ್ರೋಟೀನ್ ಅಂಶ ಇರುವಂತಹ ಊಟ ಮತ್ತು ಒಂದು ರೆಸಿಸ್ಟೆನ್ಸ್ ಟ್ರೈನಿಂಗ್, ಅದು ಬಾಡಿ ವೇಟ್ ಟ್ರೈನಿಂಗ್ ಆಗಿರ್ಬೋದು, ಇಲ್ಲ ವೇಟ್ ಟ್ರೈನಿಂಗ್ ಆಗಿರ್ಬೋದು, ಈ ಥರ ಒಂದು ಪ್ರಾಕ್ಟೀಸನ್ನು ಅಳವಡಿಸ್ಕೊಳ್ತಾ ಬರ್ತೀವೋ ಸಾರ್ಕೋಪೀನಿಯಾನ ಕಂಟ್ರೋಲಲ್ಲಿ ಇಟ್ಕೋಬಹುದು. ಇದರಿಂದ ನಮ್ಮ ದೇಹದ ಶಕ್ತಿ ಕೂಡ ಹೆಚ್ಚಿಸಿ ಮುಂದೆ ಫ್ಯೂಚರಲ್ಲಿ ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗದೆ ಇರೋ ಥರ ಒಂದು ಜೀವನವನ್ನು ನಡೆಸ್ಬೋದು. ಅದಕ್ಕೆ ಹೇಳ್ತಾರೆ ಫಿಟ್ನೆಸ್ ಈಸ್ ದ ಇನ್ವೆಸ್ಟ್ಮೆಂಟ್ ಫಾರ್ ಯೋರ್ ಫ್ಯೂಚರ್ ಅಂತ.